ಯೇಸುವಿಗೆ ಸ್ತೋತ್ರ. ಇಂದು 29 ಜುಲೈ 2025. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 2 ಮತ್ತು 3ನೇ ವಾಕ್ಯ. ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಪೌಲನು ಕೊಲೊಸ್ಸೆ ಸಭೆಯ ದೇವಜನರಿಗಾಗಿಯೂ ಹಾಗೂ ಲವೋದಿಕೀಯ ಸಭೆಯ ದೇವಜನರಿಗಾಗಿಯೂ ಪ್ರಾರ್ಥನೆಯಲ್ಲಿ ಹೋರಾಡುತ್ತಿದ್ದಂಥದ್ದು, ಈ 2 ಸಭೆಗಳ ದೇವಜನರು ಪ್ರೀತಿಯಿಂದ ಬಾಳ್ವೆಯನ್ನು ನಡೆಸುವಂತವರಾಗಿರಬೇಕು ಎಂಬ ಉದ್ದೇಶದಿಂದ. ಪರಸ್ಪರ ಪ್ರೀತಿಯ ಅವಶ್ಯಕತೆಯ ಕುರಿತಾಗಿ ಪೌಲನು ಇದೇ ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ವಿವರಿಸಿರುವಂಥದ್ದು, ಪ್ರೀತಿ ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ, ಅಥವಾ ಪ್ರೀತಿಯು ಎಲ್ಲರನ್ನು ಪರಿಪೂರ್ಣವಾದ ಐಕ್ಯತೆಯಲ್ಲಿ ಒಗ್ಗೂಡಿಸುವಂತದಾಗಿದೆ. ಪ್ರೀತಿಯ ಶ್ರೇಷ್ಠತೆಯ ಕುರಿತಾಗಿ ಪೌಲನು 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಕೂಲಂಕಷವಾಗಿ ವಿವರಿಸಿರುವಂಥದ್ದನ್ನು ನೋಡುತ್ತೇವೆ. ಪೌಲನು 1 ಕೊರಿಂಥ 13ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸುವಂಥದ್ದು ಪ್ರೀತಿಯೇ ದೊಡ್ಡದು ಎಂಬ ಹೇಳಿಕೆಯೊಂದಿಗೆ. 2ನೇದಾಗಿ ಪೌಲನ ಹೋರಾಟ ಅನ್ನುವಂಥದ್ದು ಕೊಲೊಸ್ಸೆ ಹಾಗೂ ಲವೋದಿಕಾ ಸಭೆಯ ದೇವಜನರು ಕ್ರಿಸ್ತನನ್ನು ಪೂರ್ಣವಾಗಿ ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢತೆಯುಳ್ಳವರಾಗಿರಬೇಕು. ಕೊಲೊಸ್ಸೆ ಸಭೆಯಲ್ಲಿ ನಾಸ್ಟಿಸಮ್ ಅಥವಾ ಜ್ಞಾನವಾದ ತತ್ವವು ಸಮೃದ್ಧಿಯಾಗಿ ಬೆಳೆಯಲು ಪ್ರಾರಂಭಿಸಿತು. ಇವರ ಬೋಧನೆ ಅನ್ನುವಂಥದ್ದು ಜ್ಞಾನವು ಭೌತಿಕ ಪ್ರಪಂಚದಿಂದ ಬರುವಂಥದ್ದಾಗಿದೆ. ಇವರು ಭೌತಿಕ ಜ್ಞಾನವನ್ನು ಧಾರ್ಮಿಕ ಬೋಧನೆಗಳಿಗಿಂತ ಉನ್ನತವಾದದ್ದು ಎಂದು ಕಲಿಸುವಂತವರಾಗಿದ್ದರು. 1ನೆಯ ಶತಮಾನದ ಕಾಲದಲ್ಲಿ ಯಹೂದ್ಯರಲ್ಲಿಯೂ ಈ ಜ್ಞಾನವಾದವನ್ನು ಹಿಂಬಾಲಿಸುವಂತಹ ವ್ಯಕ್ತಿಗಳಿದ್ದರು. ಪೌಲನು ಜ್ಞಾನವಾದ ತತ್ವದ ಬೋಧನೆಯನ್ನು ಖಂಡಿಸುವವನಾಗಿ ಕೊಲೊಸ್ಸೆ ಸಭೆಯ ದೇವಜನರಿಗೆ ಹೇಳುತ್ತಿರುವಂಥದ್ದು, ಯೇಸು ಕ್ರಿಸ್ತನಲ್ಲಿಯೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳೆಲ್ಲ ಅಡಕವಾಗಿದೆ ಎಂಬುದಾಗಿ. ಪೌಲನು ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳೆಲ್ಲ ಕ್ರಿಸ್ತನಲ್ಲಿಯೇ ಅಡಕವಾಗಿದೆ ಎಂದು ಹೇಳಲು ಕಾರಣ, ಜ್ಞಾನವಾದ ಕಲಿಸುತ್ತಿದ್ದಂಥದ್ದು ರಕ್ಷಣೆಯನ್ನು ಹೊಂದಿಕೊಳ್ಳಲು ವಿಸ್ತಾರವಾದ ಜ್ಞಾನದ ಅಗತ್ಯತೆ ಬೇಕಾಗಿದೆ ಎಂಬುದಾಗಿ. ಈ ಜ್ಞಾನವನ್ನು ಹೊಂದಿಕೊಳ್ಳುವುದರ ಕುರಿತಾಗಿ ಅವರು ಅಪೋಕ್ರಿಫೋಸ್ ಎಂಬ ಪುಸ್ತಕದಲ್ಲಿ ಬರೆದಿದ್ದರು. ಪೌಲನು ಇದೇ ಅಪೋಕ್ರಿಫೋಸ್ ಎಂಬ ಪದವನ್ನು ಕೊಲೊಸ್ಸೆ ಪತ್ರಿಕೆಯಲ್ಲಿ ಉಪಯೋಗಿಸಿದ್ದಾನೆ. ಅಪೋಕ್ರಿಫೋಸ್ ಪದದ ಅರ್ಥ ಗುಪ್ತವಾದದ್ದು, ರಹಸ್ಯವಾದದ್ದು ಎಂಬುದಾಗಿ. ಇಲ್ಲಿ ಪೌಲನು ಕೊಲೊಸ್ಸೆ ದೇವಜನರಿಗೆ ಹೇಳುತ್ತಿರುವಂಥದ್ದು, ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳು ಕ್ರಿಸ್ತನಲ್ಲಿ ಗುಪ್ತವಾಗಿದ್ದು ಅದನ್ನು ತಂದೆಯಾದ ದೇವರು ಬಹಿರಂಗಪಡಿಸಿದ್ದಾನೆ. ಪ್ರಿಯರೇ, ಈ 21ನೇ ಶತಮಾನದ ದುರ್ಬೋಧನೆ ಅನ್ನುವಂಥದ್ದು
ರಕ್ಷಣೆಯನ್ನು ಜ್ಞಾನ ಮಾರ್ಗದ ಮೂಲಕ ಹೊಂದಿಕೊಳ್ಳುವಂಥದ್ದು ಎಂಬುದಲ್ಲ. ಈಗಿನ ದುರ್ಬೋಧನೆ ಅನ್ನುವಂಥದ್ದು ಸಮೃದ್ಧಿಯನ್ನು ಹೇಗೆ ಯೇಸು ಕ್ರಿಸ್ತನ ಮೂಲಕ ಹೊಂದಿಕೊಳ್ಳಬಹುದು ಎಂಬುದಾಗಿ, ಹಾಗೂ ಕ್ರಿಸ್ತನ ಸೇವೆಗೆ ಕಾಣಿಕೆಯನ್ನು ಕೊಡುವುದರ ಮೂಲಕ ಭಾಗಿಗಳಾಗಬಹುದು ಎಂಬುವಂಥದ್ದಾಗಿದೆ. ಪ್ರಿಯರೇ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಬಹಿರಂಗಪಡಿಸಿರುವ ರಹಸ್ಯ ಅನ್ನುವಂಥದ್ದು, ಅನ್ಯ ಜನರಾಗಿದ್ದ ನಾವುಗಳು ದೇವರ ಮಕ್ಕಳೆಂಬ ಪದವಿಗೆ ಸೇರಿಸಲ್ಪಟ್ಟಿದ್ದೇವೆ ಎಂಬುದನ್ನು ಗ್ರಹಿಸಿ, ದೇವರು ಪರಿಶುದ್ಧನಾಗಿರುವ ಪ್ರಕಾರ ನಾವುಗಳು ಪರಿಶುದ್ಧರಾಗಿ ನಮ್ಮ ಜೀವಿತವನ್ನು ಜೀವಿಸುವಂತವರಾಗಿರಬೇಕು ಎಂಬುದಾಗಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.